ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಒನ್ಸ್ ಅಗೈನ್ ಹಾಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಹುಷಾರಿಲ್ಲದೆ ಇರುವಾಗ ತೊಗೊಂಡಿದ್ದಂಥ ಒಂದು ಕ್ಲಿಪ್ಪಿಂಗ್ಸ್ ಅಂತಲೇ ಹೇಳ್ಬೋದು. ಅಂದರೆ ನಾನು ನಾಳೆ ನಾಡ್ದು ಹಬ್ಬ ಅನ್ನುವಾಗ ತುಂಬಾ ನನಗೆ ಫುಲ್ ಬೆಡ್ ರೆಸ್ಟ್ ತಗೊಳ್ಳೋ ಮಟ್ಟಕ್ಕೆ ನನಗೆ ಈ ರೀತಿ ನನಗೆ ಹುಷಾರಿಲ್ದಂಗೆ ಆಗೋಯ್ತು. ಇಷ್ಟೊಂದು ಲಾಂಗ್ ಟೈಮ್ ಅಥವಾ ಇಷ್ಟೊಂದು ಸ್ಟ್ರೆಸ್ ಆಗಿ ನಾನು ಮಲ್ಕೊಂಡಿದ್ದು ಸ್ವಲ್ಪ ಕಮ್ಮಿನೇ. ನನಗೆ ಡೈಲಿ ತಲೆನೋವು ಬರೋಂಥದ್ದು ಯಾವಾಗ ಕಮ್ಮಿ ಆಯಿತು ಅದು ಒಂದೇ ಸಲ ಎತ್ತಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಒಂದು ಸಲ ತಲೆನೋವು ಬಂತು ಅಂದರೆ ಸುಮಾರು 3 ರಿಂದ 4 ದಿನ ರೆಸ್ಟ್ ಬೇಕು. ಆ ಥರ ನನಗೆ ವಿಪರೀತ ತಲೆನೋವು ಜೋರಾಯಿತು. ಬೇಗ ರೆಸ್ಟ್ ತಗೊಂಡು ಸ್ವಲ್ಪ ನನ್ನ ಮಗಳ ಹಾರೈಕೆಯಿಂದಲೂ ಕೂಡ ನಾನು ಬೇಗ ಚೇತರಿಸ್ಕೊಂಡೆ ಅಂತಲೇ ಹೇಳ್ಬೋದು. ಹಬ್ಬ ಇನ್ನೇನು ನಾಳೆ ನಾಡ್ದು ಅಂತ ಅನ್ನುವಾಗ ತುಂಬಾ ಕೆಲಸ ಪೆಂಡಿಂಗ್ ಇತ್ತು. ಕಾಕವಾರಿ ಯಾರು ಟೀ ತಂದಿದ್ದಾರೆ. ಇದು ಹಾಸ್ಪಿಟ್ಲ್ ಆಗಿದೆ, ಬೆಡ್ಡು ಹಾಸ್ಪಿಟ್ಲು ಬೆಡ್ ಫ್ರೆಂಡ್ಸ್. ಇದು ಕುಗ್ಗುವರಿಯವರು ನರ್ಸ್ ಆಗಿಬಿಟ್ಟಿದ್ದಾರೆ. ಆದಷ್ಟು ಬೇಗ ನಾನು ಕೂಡ ಚೇತರಿಸ್ಕೊಂಡು ನಾಳೆ ನಾಡ್ದು ಹಬ್ಬ ಇದೆ ಅಂತೇಳಿ ಬೇಗ ಆದಷ್ಟು ಕ್ವಿಕ್ಕಾಗಿ ನಾನು ಕೂಡ ಹುಷಾರಾದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಡುಗೆ ಮನೆ ಫುಲ್ ಪೆಂಡಿಂಗ್ ಇತ್ತು, ಅಂದರೆ ಕ್ಲೀನ್ ಮಾಡೋಂಥದ್ದು. ಇವಾಗ ಅಂತಲೇ ಕಾಲ ಕಳೆದ್ಬಿಟ್ಟೆ. ಆಮೇಲೆ ಇನ್ನೇನು ನಾಳೆ ಹಬ್ಬ ಅನ್ನುವಾಗ ಅಯ್ಯೋ ಹಬ್ಬ ಅಂತೇಳಿ ಅವಾಗ ಸ್ವಲ್ಪ ಲೈಟಾಗಿ ಇದ್ರೂ ಕೂಡ ತಲೆನೋವು ಸ್ಟಾರ್ಟ್ ಮಾಡ್ಕೊಂಡೆ. ಬೇಕಾದದ್ದು ಏನೇ ಐಟಮ್ಸ್ ಬೇಕಲ್ವಾ, ಅವರೆಕಾಯಿ, ಗೆಣಸು, ಹಾಗೆ ಹಸಿ ಕಡಲೆಕಾಯಿ ಈ ಥರದ್ದೆಲ್ಲ ಬೇಕಾಗಿತ್ತು. ಹೂವು ಬೇಕಾಗಿತ್ತು. ಟೊಮೊಟೊ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ. ಓಕೆನಾ? ಅದಕ್ಕೆ ಸ್ವಲ್ಪ ಖಾರ ಇರಲಿ ಅಂತ 2 ಹಸಿರುಕಾಯಿ, 3 ರಿಂದ 4 ಬೆಳ್ಳುಳ್ಳಿ, 1 ಕೈ ಮುಷ್ಟಿಯಷ್ಟು ಇಷ್ಟು ಕಾಯಿ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಖಾರದ ಪುಡಿ. ಈ ಖಾರದ ಪುಡಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದೆ, ಅದನ್ನು ನಾನು ಮೊನ್ನೆ ರೇಷನ್ ತೊಗೊಂಬಂದನಲ್ಲ, ಅದಿದೆ. ಅದನ್ನು ಫಿಲಪ್ ಮಾಡಿಲ್ಲ, ಅದನ್ನ ಓಪನ್ ಮಾಡೋದು ಬೇಡ, ಸುಮ್ಮನೆ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂತೇಳಿ ಸದ್ಯಕ್ಕೆ ಇರೋದನ್ನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈ ಒಂದು ಪೌಡ್ರನ್ನೂ ಹಾಕ್ಕೊತಾ ಇದ್ದೀನಿ. ಹಿಂಗೆ ಮ್ಯಾನೇಜ್ ಮಾಡ್ತೀನಿ ಈಗ ಒಂದು ಟೈಮ್ ಊಟಕ್ಕಾಗೋ ಅಷ್ಟು. ಬೇಗ ನಾಳೆನೇ ಹಬ್ಬ ಅನ್ನುವಾಗ ನಾನು ಬೇಗ ಎದ್ದು ನಾನೇ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ ಹಾಗೆ ಬೆಂಡೆಕಾಯಿ ಸಾಂಬಾರನ್ನ ಮಾಡಿ ಮಿಕ್ಕಿದ್ದ ಕೆಲಸ ಏನಿದೆ ಅಲ್ವಾ, ಅಂದರೆ ಏನು ಅಡುಗೆ ಮನೆ ಕ್ಲೀನಿಂಗ್ ಮಾಡೇ ಬಿಡಬೇಕು ಅನ್ನೋ ಒಂದು ಪಣ ತೊಟ್ಟಂಗಾಯಿತು ನನಗೆ. ಏನಕ್ಕೆ ಅಂತಂದರೆ ಹಬ್ಬದ ಇನ್ನೇನು ಆಜುಬಾಜಲ್ಲಿ ಎಲ್ಲ ಫುಲ್ ಮನೆ ಕ್ಲೀನಾಗಿದೆ, ಪೆಂಡಿಂಗ್ ಒಂದೇ ಉಳಿದಿರೋದು ಅಡುಗೆ ಮನೆ. ಹಾಗಾಗಿ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಎಷ್ಟೇ ನನಗೆ ಕಷ್ಟ ಇದ್ರೂ ಪರವಾಗಿಲ್ಲ, ಸಪೋರ್ಟಿವ್ ಆಗಿ ನನ್ನ ಮಗಳಿದ್ದಾಳೆ ಅಲ್ವಾ, ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಹಾಗೆ ನನಗೂ ಕೂಡ ಸ್ವಲ್ಪ ಕ್ಯೂರ್ ಆಗಿದ್ದೆ. ರೆಸ್ಟ್ ಇನ್ನೂ 2 ದಿನ ತೊಗೊಂಡಿದ್ರು ನನಗೆ ಬೇಕಾಗಿತ್ತು. ನನಗೆ ಆ ಥರ ಇತ್ತು ನನಗೆ ದೇಹದಲ್ಲಿ ಪರಿಸ್ಥಿತಿ. ನನ್ನ ದೇಹದ ಒಂದು ಪರಿಸ್ಥಿತಿಯ ಒಂದು ಏನು ಹೇಳ್ತಾರಲ್ವ, ಅದರ ಒಂದು ಅನುಗುಣ ಎಲ್ಲ ನನಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ನನಗಿನ್ನೂ ರೆಸ್ಟ್ ಬೇಕು ಅಂತ ಅನಿಸ್ತಿತ್ತು. ಬಟ್ ಆದರೆ ಏನಂದರೆ ಹಬ್ಬಕ್ಕೋಸ್ಕರ ಎಲ್ಲ ಪ್ರಿಪೇರ್ ಆಗೇ ಬಿಡಬೇಕು ಅಂತೇಳಿ ನಾನು, ಅಂದರೆ ಅಡುಗೆ ಮನೆ ಪ್ರಿಪರೇಷನ್ ಮಾಡಲೇಬೇಕು ಅಂತೇಳಿ ತುಂಬಾ ಇತ್ತು ಕೆಲಸ. ಅದನ್ನು ತೊಳೆದು ಜೋಡಿಸ್ಬಿಟ್ರೆ ಅಷ್ಟೇ ಸಾಕಾಗಿರಲಿಲ್ಲ. ಇನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡೋದೆಲ್ಲ ಇತ್ತು, ಮೀಶೋದಿಂದ ತಂದಿರೋಂಥ ಪ್ರಾಡಕ್ಟ್ಸ್ ಎಲ್ಲನೂ ಆರ್ಗನೈಸ್ ಮಾಡೋದೆಲ್ಲ ಇತ್ತು. ಹಾಗಾಗಿ ತುಂಬಾ ಹೆವಿ, ನಾನು ನನ್ನ ಮಗಳು ಸೇರ್ಕೊಂಡು ಹೆವಿ ವರ್ಕ್ ಮಾಡಿದ್ವಿ ಈ ಅಡುಗೆ ಮನೇಲಿ ಅಂತ ಹೇಳ್ಬೋದು. ಸುಮಾರು ರಾತ್ರಿ ಬೆಳಗ್ಗೆ ಬೆಳಕರಿದ್ರೆ ಹಬ್ಬ ಅಂತಂದರೆ, ಸಂಕ್ರಾಂತಿ ಹಬ್ಬ ಅಂದರೆ 3 ಗಂಟೆಗೆ ಮಲಗಿದ್ದೀವಿ ನಾವು. ಅಲ್ಲಿವರೆಗೂ ಕೆಲಸ, ತೊಳೆಯೋದು, ಅದೆಲ್ಲ ಒರೆಸಿದ್ದು, ಜೋಡಿಸಿದ್ದು, ಎಲ್ಲ ಸ್ಕ್ರೀನು ಎಲ್ಲ ತುಂಬಾ ಕೆಲಸ, ಅಡುಗೆ ಮನೆದು ಪೆಂಡಿಂಗ್ ಭಾಳ ಇದ್ದಿದ್ದನ್ನು ನಾನು ನನ್ನ ಮಗಳು ಸರಿ ಎಲ್ಲ ಕ್ಲಿಯರ್ ಮಾಡಿದ್ವಿ. ನೀವು ನೋಡ್ಬೋದು, ಇದರಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ ಎಷ್ಟು ಹೆವಿ ಇತ್ತು ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ 2:45 ಆಗೋಗಿತ್ತು ನಾವು ಮಲ್ಕೊಳ್ಳೋ ಅಷ್ಟು ಕೆಲಸ ಇತ್ತು. ಮತ್ತು ತಿರ್ಗಾ ನಾಳೆ ಏನೇನು ಹಬ್ಬ ಅನ್ನುವಾಗ 7 ಗಂಟೆ ಕರೆಕ್ಟಾಗಿ ಎದ್ವಿ. ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಅಂದರೆ 3 ಗಂಟೆಗೆ ಮಲ್ಕೊಂಡಿದ್ದಾರೆ ಅಂದರೆ ಅಷ್ಟು ಈಸಿ ಆಗೋಲ್ಲ. 7 ಗಂಟೆಗೆ ಬೇಗ ಎದ್ದೇಳೋದು, ಇನ್ನೂ 1 ಅವರ್ ನಾನು ಮಲ್ಕೋಬೇಕಾಗಿತ್ತು. ಹಾಗೆ ಇತ್ತು, ಯಾಕಂದರೆ ದೇಹದ ಒಂದು ಪರಿಸ್ಥಿತಿನೂ ಕೂಡ ನನಗೆ ಸರಿ ಇರಲಿಲ್ಲ, ಆರೋಗ್ಯ. ಹಾಗಾಗಿ ನನಗೆ ರೆಸ್ಟ್ ತುಂಬಾ ಮುಖ್ಯ ಆಗಿತ್ತು. ಬಟ್ ಆದರೆ ಹಬ್ಬಕ್ಕೋಸ್ಕರ ಎಲ್ಲ ಆಲ್ಟ್ರೇಷನ್ ಮಾಡಿ ಪ್ರಿಪ್ರೇಷನ್ ಮಾಡಿ ಹಬ್ಬಕ್ಕೋಸ್ಕರ ಬೇಗ ಎದ್ದಿದ್ದಾಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ನಾನು ನಾಳೆ ಹಬ್ಬ ಇಟ್ಕೊಂಡು ಇವತ್ತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಈ ಕಡೆಗೆಲ್ಲ ಅಡುಗೆ ಮನೆಯಲ್ಲ ಅಂತ ಐಟಮ್ಸ್ ಎಲ್ಲನೂ ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಅಂತ ನೋಡಿ. ಇಷ್ಟೆಲ್ಲ ಇದೆ, ಇದನ್ನೆಲ್ಲ ತೆಗಿತಾ ಇದ್ದೀನಿ.
ಹಾಗೇನೆ ಸ್ವಲ್ಪ ಏನೋ ಬ್ರಷ್ ಬೇಕಾಗಿತ್ತು, ಪಾತ್ರೆ ತೊಳೆಯೋದಕ್ಕೆ ಬ್ರಷ್ಷು ಅದು ಇದು ಇರಲಿಲ್ಲ. ಹಾಗೆ ಹಾಲು, ಅವರೆಕಾಯಿ, ಗೆಣಸು, ಆಮೇಲೆ ಏನೇನು ಕಡಲೆಕಾಯಿ, ಈ ಥರದ್ದೆಲ್ಲ ಏನಿದೆ ಮಾರ್ಕೆಟಿಗೆ ನಾಳೆ ಬೇಕಾಗಿರೋಂಥದ್ದು ಸ್ವಲ್ಪ ವೀಳ್ಯದೆಲೆ ಇಲ್ಲ, ಅದನ್ನೆಲ್ಲ ಹಂಗೆ ತೊಗೊಂಡು ಬಂದುಬಿಡೋಣ. ಮತ್ತೆ ಆಗಾಗಲೇ ಮೆಟ್ಲು ಇಳಿಯೋದು ಮೆಟ್ಲತ್ತೋದು ಇದೆಲ್ಲ ಆಗೋದಿಲ್ಲ ಅಂಥೇಳಿ ಹೊರಟಿದ್ದೀನಿ. ಮನೇಲಿ ಹಾಲು ಕೂಡ ಇಲ್ಲ, ಪೂರ್ತಿ ಖಾಲಿಯಾಗಿಬಿಟ್ಟಿದೆ. ಇದು ಸ್ಕ್ರೀನ್ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಇವಳು ಕತ್ಲು ಇರಬೇಕು ಮನೇಲಿ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದಾಳೆ. ಅದು ಅರ್ದಿರೋ ಬಟ್ಟೆನೆಲ್ಲ ಹಾಕ್ಬಿಟ್ಟಿದ್ದಾಳೆ. ನಾನು ಹೇಳ್ತಾ ಇದ್ದೀನಿ ಅದನ್ನು ತೆಗಿ, ಅದು ನೋಡೋದಕ್ಕೆ ಅಸಹ್ಯ ಕಾಣುತ್ತೆ. ಇಷ್ಟೆಲ್ಲ ಮನೆ ನೀಟ್ ಮಾಡಿ, ಇಷ್ಟೆಲ್ಲ ಕ್ಲೀನ್ ಮಾಡಿ, ಅದೇನೋ ಹೇಳ್ತಾರಲ್ಲ ಸರಿ ಮೂಗಿತ್ತಾಳೆ ಅನ್ನೋ ಥರ ಆಗೋಗ್ಬಿಡುತ್ತೆ ಗಾದಿ ಥರ. ಅದನ್ನು ತೆಗಿ ಅಂದರೆ ಅವಳು ಕತ್ಲು ಬೇಕು ನನಗೆ ಫೋಕಸ್ಸು ತುಂಬ ಕಣ್ಣು ಕುಕ್ಕುತ್ತೆ. ಮೊಬೈಲ್ ನೋಡಿದರೆ ವೋಲ್ಟೇಜ್ ಜಾಸ್ತಿಯಾಗಿ ಮೊಬೈಲ್ ಹೀಟ್ ಆಗುತ್ತೆ ಅಂತ ಈ ಥರ ಒಂದು ಸ್ಕ್ರೀನ್ಗಳ್ನ ಯಾವ್ಯಾವ ಬಟ್ಟೆ ಎಲ್ಲ ತೆಗೆದು ಹಾಕ್ತಾ ಇದ್ದಾಳೆ. ಹಂಗಾಗಿ ಅದು ಅಸಹ್ಯ ಕಾಣ್ತದೆ ಫ್ರೆಂಡ್ಸ್. ಈ ರೇಷನ್ ತಂದ್ರದಿತ್ತು, ಮೊನ್ನೆ ರೇಷನ್ ತೊಗೊಂಬಂದಿದ್ದೆ ಮಾಲಿಂದ. ಇವಾಗ ಈ ಬಾಕ್ಸ್ಗಳನ್ನ ಚಿಕ್ಕ ಬಾಕ್ಸ್ಗಳೆಲ್ಲ ತೊಳೆದ್ಬಿಟ್ಟು ಫಿಲ್ಅಪ್ ಮಾಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಬ್ರಷ್ಷು ಅದು ಏನೋ ಬೇಕು ಪಾತ್ರೆ ತಿಕ್ಕೋದಕ್ಕೆ, ಅದನ್ನು ತರೋದಕ್ಕೆ ಹೋಗ್ತಾಯಿದ್ದೀನಿ. ಆನ್ ದ ವೇ ಏನೇನೋ ಬೇಕು, ಅದೇ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ವೀಳ್ಯದೆಲೆ, ಸಣ್ಣ ಪುಟ್ಟದೇನಿದೆ ಅದನ್ನು ತೊಗೊಂಡು ಬಂದುಬಿಡ್ತೀನಿ. ಮತ್ತೆ ಹೋಗಿ ಇಳಿದಕ್ಕೆ ಹತ್ತಕ್ಕೆ ಆಗೋದಿಲ್ಲ ಅಂತೇಳಿ ಹೊರಟಿದ್ದೀನಿ ಫ್ರೆಂಡ್ಸ್. ಆದ ಕ್ಲಿಪ್ಪಿಂಗ್ ತೊಗೊತೀನಿ, ಇಲ್ಲಾಂದ್ರಿಲ್ಲ ಹೊರಗಡೆದೇನು ಕ್ಲಿಪ್ಪಿಂಗ್ ತೊಗೊಳೋದಿಲ್ಲ. ತಗೊಂಡು ಬಂದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ, ಬಾಯ್. ನೀವು ಹುಷಾರಾಗಿದ್ದೀನಿ. ಓಕೆನಾ, ಬಾಯ್. ನಾನು ಹತ್ತೀನಿ, ಎಲ್ಲ ಇಳಿಸ್ಬೇಕಾಗಿದೆ. ನೋಡಿದ್ರೆ ಇವಳು ನೋಡ್ಬೇಕು ತಾನೆ, ನನಗೆ ಹೇಳಿದೆಲ್ಲ ಮಾಡೋದ. ಏ ಅಮ್ಮ, ಸುಮ್ಮನೆ ಆಡ್ಬಿಡಂಗೆ ನೋಡು. ಏ ಸುಮ್ಮನೆ ಇರು, ಅಲ್ಲಿ ನೋಡು. ನಾ ಕಡೆಗೆ ಹೋಗ್ಬಿಡ್ತೀನಿ ಈಗ. ಮತ್ತೆ ಹೆಂಗಾಡ್ತೀಯ? ಶೇಂಗಾ ಪುಡಿ ಕೊಡ್ಲಾ? ಶೇಂಗಾ ಪುಡಿ ಒಂದು ನೀರು ಕೊಡು, ಬಿಸಿ ನೀರು ಕೊಡು ಆದಷ್ಟು. ಆಯ್ತು, ಸೋಬಿ ಪುಡಿ ಕೊಡು ಹಂಗೆ. ಸ್ವಲ್ಪ ಬಿಟ್ಬಿಡ್ಲೆ, ಹಾಂ. ಅದೆಲ್ಲ ತಿಕ್ಕೋದು ಆಗಕ್ಕೆ ಅವಳದು. ಫ್ರೆಂಡ್ಸ್, ಇದು ಏನು ಮಾಡಿದ್ವಿ ಗೊತ್ತಾ? ಬಾಟ್ಲು ಫುಲ್ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತು. ಬಾಟ್ಲಲ್ಲಿ ಫುಲ್ ಎಣ್ಣೆ ಖಾಲಿ ಆಗಿದ್ದ ಕಾರಣ ನಾನೇನು ಮಾಡಿದೆ, ಅದ್ರ ಬದಲೇ ಕೆಲಸ ಆಯಿತು, ಸಾಕಾಗಂಗಾಯ್ತು, ಹೊಟ್ಟೆ ಹಶ್ವಾದಂಗಾಯ್ತು. ಕಾಫಿ ಪುಡಿಗೆ ಟೀ ಕುಡಿತೀನಿ ಮಾಡು ಅಂದರೆ ಆಶೆಗೆ, ಹಾಗೆ ಟೀ ಮಾಡ್ತೀನಿ ಅಂತ ಬಂದು ಹಂಗೇನೆ ನಾನು ಸ್ವಲ್ಪ ಇದು ಮಾಡ್ತೀನಿ, ಚುರುಮುರಿ ಮಂಡಕ್ಕಿದ ಚುರುಮುರಿ ಥರ ಮಾಡೋಣ, ಮಂಡಕ್ಕಿ ಒಗ್ಗರಣೆ ಹಾಕೋಣ ಅಂತ ಬಂದೆ. ಎಣ್ಣೆ ಇರಲಿಲ್ಲ. ಮೋಸ್ಟ್ಲಿ ಅದಕ್ಕೆ ತುಪ್ಪ ಹಾಕಲ್ಲ ಅನ್ಸುತ್ತೆ. ನಾನು ಹಾಕ್ತೀನಿ ಗೊತ್ತಾ, ಯಾವುದಾದ್ರು ಒಂದು ತಿಂಡಿಗೆ ತುಪ್ಪ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತೀನಿ ಸಲ. ಇದಕ್ಕೆ ಯೋಚನೆ ಮಾಡೋದಕ್ಕೆ ತುಪ್ಪ ಹಾಕಿದ್ದೀನಿ, ಇದಕ್ಕೆ ತುಪ್ಪ ಹಾಕಲ್ಲ, ಏನೂ ಇಲ್ಲ ಇದಲ್ಲ ಇವತ್ತು ತಿಂಡಿಗೆ. ಯಾಕೆ ಅಂದರೆ ಎಣ್ಣೆ ಪ್ಯಾಕೆಟ್ ಹೊಡೆಯೋದಕ್ಕೆ ಬಾಟ್ಲೆಲ್ಲ ತೊಳಿಬೇಕು, ಮತ್ತು ಅಲ್ಲಿ ಇಲ್ಲಿ ಇಡೋ ಜಾಗ ಇಲ್ಲ ಅಂತ ಎಣ್ಣೆ ಬಾಟ್ಲು ಹೊಡಿಲಿಲ್ಲ. ಸಾರಿ, ಎಣ್ಣೆ ಪ್ಯಾಕೆಟ್. ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾ ಇಲ್ಲ. ಯೂಸ್ ಮಾಡಿದ್ದಕ್ಕೆ ಒಂದು ಕಾರಣ ಇದೆ, ಏನಂದರೆ ಎಣ್ಣೆ ಬಾಟ್ಲು ಏನಿದೆಯಲ್ವ, ಅದು ಗ್ಲಾಸ್ ಬಾಟ್ಲು ಎಲ್ಲನೂ ತೊಳೆಯೋದಕ್ಕೆ ಸೈಡಿಗೆ ಒಂದು ಕಡೆ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಸೋಪು ಅದಕ್ಕೆ ಮತ್ತು ಶೀಕಾಯಿ ಪೌಡ್ರು ಸ್ವಲ್ಪ ಎಲ್ಲ ಅಪ್ಲೈ ಮಾಡಿ, ಮತ್ತು ಎಣ್ಣೆ ಪಾಕಿಟ್ನ ಒಡೆದು ಮತ್ತು ಅದನ್ನು ಎಲ್ಲಾದರೂ ಬೇರೆ ಒಂದು ಬೌಲಲ್ಲಿ ಇಟ್ರೂ ಕೂಡ ಧೂಳು ದುಮ್ಮಿ ಎಲ್ಲ ಬೀಳುತ್ತೆ. ಆ ಒಂದು ಕಾರಣಕ್ಕೆ ಎಣ್ಣೆ ಪಾಕಿಟ್ ನಾನು ಒಡೆಯೋದಕ್ಕೆ ಹೋಗಲಿಲ್ಲ. ಫುಲ್ ಅದೆಲ್ಲ ಏನಂತಂದರೆ ಗ್ಲಾಸು ಎಣ್ಣೆ ಬಾಟ್ಲದೇನು ಗ್ಲಾಸ್ ಇದೆ ಅಲ್ವಾ, ಅದು ಎಲ್ಲ ತೊಳೆದಾದ್ಮೇಲೆ ಅದನ್ನು ಓಪನ್ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ನನಗೆ ಏನಕ್ಕೋ ಸ್ವಲ್ಪ ಹೊಟ್ಟೆ ಸ್ವಲ್ಪ ಜಾಸ್ತಿ ಹಶುವಾದ ಥರ ಅನಿಸ್ತು. ಒಂದು ಸ್ವಲ್ಪ ಏನೋ ತಿನ್ನಬೇಕು ಕುಡಿಬೇಕು ಆ ಥರ ಎಲ್ಲ ಆಗ್ತಾಯಿತ್ತು. ನಂಗೆ ಸುಸ್ತು ಬೇರೆ ಆಗ್ತಿತ್ತಲ್ವ ಒಂದು ಸ್ವಲ್ಪ, ಹಂಗಾಗಿ ವಾಮಿಟ್ ಆದಾಗಿಂದನೂ ನನಗೆ ಸ್ವಲ್ಪ ಆಯಾಸ ಸುಸ್ತು ಜಾಸ್ತಿನೇ ಇತ್ತು.
ಹಂಗಾಗಿ ನಾನು ಮಂಡಕ್ಕಿನಾದರೂ ಹುರ್ಕೊಡು ಆಶಾ ಅಂತಂದೆ. ಆಮೇಲೆ ಆಯ್ತಮ್ಮ ಅಂದ್ಲು, ಬಿಡು ನಾನೇ ಮಾಡ್ತೀನಿ, ನಿನಗೆ ಅಲ್ಲಿ ಎಣ್ಣೆ ಆಯಿಲ್ ಏನು ಸಿಗ್ತಾ ಇಲ್ಲ ಅಂತಂದರೆ ನಾನು ತುಪ್ಪ ಇದನ್ನೆಲ್ಲ ನಾನು ಯೂಸ್ ಮಾಡ್ಕೊಂಡು ನಾನೇ ಮಾಡ್ತೀನಿ ಅಂತ ಈ ಕಡೆಗೆ ಬಂದು ಸ್ವಲ್ಪ ಮಂಡಕ್ಕಿ ಇದ್ವಲ್ಲ ಅದಕ್ಕೆ ಒಗ್ಗರಣೆ ಹಾಕ್ತೆ, ಕಡಲೆ ಬೀಜ, ಕಡಲೆ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಆಯಿಲ್ ಇದ್ದ ಕಾರಣ ನಾನು ತುಪ್ಪನ ಯೂಸ್ ಮಾಡಿಕೊಂಡು ಮಾಡಿದಂಥದ್ದು. ಯಾರು ಆಬ್ವಿಯಸ್ಲಿ ಈ ಮಂಡಕ್ಕಿ ಒಗ್ಗರಣೆ ಹಾಕ್ತಾರಲ್ವ ಅದಕ್ಕೆ ಯಾರೂ ಕೂಡ ತುಪ್ಪ ಎಲ್ಲ ಹಾಕೋದಿಲ್ಲ. ನಾನು ಏನಕ್ಕೆ ಅಂತಂದರೆ ಹಾಕಿದ್ದು ಮನೇಲಿ ಎಣ್ಣೆ ಇತ್ತು, ಬಾಟ್ಲು ಒಡೆದು ಹಾಕೋದಕ್ಕೆ ಬೌಲ್ ಇರಲಿಲ್ಲ, ಇನ್ನೊಂದು ಒಂದು ಬಾಟ್ಲಿಗೆಲ್ಲ ನಾನು ಅಪ್ಲೈ ಮಾಡಿದ್ನಲ್ವ ಶೀಕಾಯಿ ಮತ್ತು ಸೋಪಿನ ಪುಡಿ ಈ ಥರದ್ದೆಲ್ಲ, ಅದು ಸ್ವಲ್ಪ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋವರೆಗೂ ಅದೆಲ್ಲ ಜಿಡ್ಡು ಬಿಟ್ಕೊಳ್ಳಿ ಅಂತೇಳಿ ಆದ ಕಾರಣ ನಾನು ಹೊಡಿಲಿಲ್ಲ. ಮತ್ತು ಅದನ್ನೆಲ್ಲೂ ಇಡೋದಕ್ಕೆ ಸ್ಪೇಸ್ ಇಲ್ಲದ ಕಾರಣ, ಜಾಗ ಇಲ್ಲದ ಕಾರಣ ನಾನು ಎಣ್ಣೆ ಪ್ಯಾಕೆಟ್ ಹೊಡಿದೆ. ನಾನು ಈ ತುಪ್ಪನ ಯೂಸ್ ಮಾಡಿದಂಥದ್ದು. ಇಲ್ಲಿ ಪಾಪ ನನ್ನ ಮಗಳದೇ ಕೆಲಸ ಜಾಸ್ತಿ, ನಾನಂದರೆ ತೊಳೆದೆ, ಅವಳು ಕೂಡ ಅಂದರೆ ನಾನು ಎಲ್ಲ ಏನಿದಾವಲ್ಲ ಬಾಕ್ಸ್ಗಳೆಲ್ಲನೂ ತಿಕ್ಕಿ ಕೊಟ್ಟೆ, ಅವಳು ತೊಳೆದೆಲ್ಲ ದಬಾಕಿದ್ಲು ಮತ್ತು ಆರ್ಗನೈಸ್ ಎಲ್ಲ ಮಾಡಿದ್ದು ನನ್ನ ಮಗಳೇ. ಅವಳಿಗೆ ಏನು ಬೇಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಸದ್ಯಕ್ಕೆ ಅಷ್ಟು ಸಪೋರ್ಟ್ ಆದ್ರೂ ನನ್ನ ಮಗಳು ಮಾಡಿದ್ರು 3 ಗಂಟೆ ಆಯಿತು, ರಾತ್ರಿ 3 ಗಂಟೆ ಆಯಿತು ನಾವು ತಲೆ ಇಟ್ಟು ಮಲಗುವಾಗ. ಅಷ್ಟೊಂದು ಕೆಲಸ ಇತ್ತು. ಈ ಒಂದು ಚಿಕ್ಕ ಅಡುಗೆ ಮನೆ ನಮಗಂತೂ ಎಷ್ಟು ತ್ರಾಸು ಕೊಡ್ತು ಅಂದರೆ, ಊಟ ಮಾಡಿದ್ದೆ ನಾವು 12:30ವರೆಗೆ, ಆದರೆ ಕೆಲಸನೂ ಕೂಡ ಎಂಡಿಂಗ್ ಆಗಿದ್ದು 3:30. ಬೆಳಿಗ್ಗೆ ಇನ್ನೂ ಪೆಂಡಿಂಗ್ ಇದ್ದೇ ಇತ್ತು. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಎದ್ವಿ ನಾವು ಅಲ್ಗುನು. ಬಾಗಿಲೆಲ್ಲ ತೊಳಿಬೇಕಾಗಿತ್ತು, ರಂಗೋಲಿ ಬಿಡಬೇಕಾಗಿತ್ತು, ಇನ್ನು ಬೇರೆ ಕೆಲಸ ಎಲ್ಲ ಇತ್ತು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಈ ಕೆಲಸನ ನನಗೇನು ಹೆಡ್ಡೇಕ್ ಬರದೇ ಇದ್ದಿದ್ರೆ ನಾನು ಶನಿವಾರನೇ ನಾನು ಈ ಒಂದು ಕೆಲಸ ಮುಗಿಸ್ತಾ ಇದ್ದೆ ಅಂತಲೇ ಹೇಳ್ಬೋದು. ಶನಿವಾರ ಭಾನುವಾರದೊಳಗೆ ಈ ಕೆಲಸ ಆಗಬೇಕಾಗಿತ್ತು. ನನಗೆ ಹುಷಾರಿಲ್ಲ ಅಂಥೇಳಿ ಆ ಒಂದು ಕಾರಣದಿಂದ ರೆಸ್ಟೇ ತೊಗೊಳ್ತಾನೆ ಬಂದೆ. ಹಾಗಾಗಿ ಈ ಕೆಲಸನ ಆತ್ರವಾಗಿ ರಾತ್ರಿ 3 ಗಂಟೆವರೆಗೂ ಕೆಲಸನ ಕಂಪ್ಲೀಟ್ ಮಾಡಬೇಕಾದಂಥ ಒಂದು ಸನ್ನಿವೇಶ ಬಂತು. ಇದನ್ನು ಈ ಸಲ ಕಂಪ್ಲೀಟ್ ಮಾಡದೇ ಇದ್ರೂ ಪರವಾಗಿಲ್ಲ ಅನ್ನೋ ಥರನೇ ಇತ್ತು. ಬಟ್ ಆದರೆ ಹಾಲೆಲ್ಲ ರೆಡಿಯಾಗಿದೆ, ಮತ್ತು ಇನ್ನೇನು ಅಡುಗೆ ಮನೆ ಒಂದು ರೆಡಿ ಆಗಬೇಕಾಗಿತ್ತು. ಒಳ್ಳೆ ಹಬ್ಬದ ಟೈಮಲ್ಲಿ, ಹೊಸ ವರ್ಷದ ಟೈಮಲ್ಲಿ, ಹೊಸ ವರ್ಷದ ಒಂದು ಮೊದಲನೇ ಹಬ್ಬ ಅಂದರೆ ಮೊದಲನೇ ಹಬ್ಬದಲ್ಲಿ ನಾನು ಇದನ್ನು ಪೆಂಡಿಂಗ್ ಇಟ್ಕೊಳ್ಳೋಕೆ ಯಾಕೋ ಮನಸ್ಸು ಸರಿ ಬರಲ್ಲ. ಎಲ್ಲ ಇದ್ದೂ ಕೂಡ ಯಾಕೆ ನಾವು ಒಂದು ವಾಶ್ ಮಾಡಿ ಜೋಡಣೆ ಮಾಡ್ತಾಯಿಲ್ಲ ಅಷ್ಟೇ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಈ ಒಂದು ಕೆಲಸಕ್ಕೂ ಕೂಡ ಕೈ ಹಾಕ್ಕೊಂಡೆ. ಹಂಗಾಗಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು ಪಾಪ, ಎಲ್ಲ ಅವಳೆಲ್ಲ ಜೋಡಿಸ್ತಾ ಇರೋಂಥದ್ದು. ಇವಳಿಗೆ ಸಪೋರ್ಟಿವ್ ಆಗಿದ್ದೆ ನಾನು. ಆಯಿತು, ಅಂತೂ ಇಂತೂ ಮನೆ ಆರ್ಗನೈಸ್ ಆಯಿತು. ಹೋಮ್ ಟೂರ್ ತುಂಬ ಜನ ಕೇಳ್ತಾಯಿದ್ರು. ನಾನು ಈ ಒಂದು ಟೈಮ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಈ ವಾಲ್ಗೆಲ್ಲ ಸ್ವಲ್ಪ ಡೆಕೋರೇಷನ್ನು ಈ ಥರದ್ದೆಲ್ಲ ನನಗೆ ಬೇಕಾಗಿತ್ತು. ತರಿಸೋದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ, ಮಧ್ಯರಾತ್ರಿ. ಬೆಳಗ್ಗೆ ಕರೆದೆ ಹಬ್ಬ, ಮಧ್ಯರಾತ್ರಿ ಮಧ್ಯರಾತ್ರಿ 1:47 ಆಗಿದೆ ನೋಡಿ. 1:47 ಟೈಮು. ಇವಾಗ ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ವಿ. ಈಗ ನಮ್ಮನೇಲಿ ಏನು ಗೊತ್ತಾ, ನಮ್ಮನೇಲಿ ಈಗ ಹೊಸದೊಂದು ಸ್ಟವ್ನ ಇಟ್ಟಿದ್ದೀವ, ಅದಕ್ಕೆ ಈ ಒಂದು 2 ಲೈಟ್ರು ಬರೋದಕ್ಕೆ ಇದ್ರೂ ಕೂಡ ಯೂಸ್ ಮಾಡ್ತಾಯಿಲ್ಲ. ಹಳೆ ಸ್ಟವ್ಗೆ ಯೂಸ್ ಮಾಡಬಾರ್ದು, ಹೊಸ ಸ್ಟವ್ಗೆ ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಇದು ಬಂದಮೇಲೆ ನಾವು ಇವಾಗ ಸ್ಟವ್ ಹಚ್ಚಿ ಹಾಲು ಕಾಯಿಸ್ತಾ ಇದ್ದೀವಿ. ಅಂದರೆ ಹಳೆ ಮಧ್ಯಾಹ್ನ ಕಾಯಿಸಿದ ಹಾಲು, ಅಂದರೆ ಸಾಯಂಕಾಲ ಕಾಯಿಸಿದ ಹಾಲನ್ನೇ ಕಾಯಿಸ್ತಾ ಇದ್ದೀನಿ. ಇವಾಗ ಈ ಒಂದು ಲೈಟ್ರು ಬಂದಾಗ ಈ ಲೈಟ್ರ ಯೂಸ್ ಮಾಡಿ ಈ ಲೈಟ್ರನ್ನ ಕಿಕ್ಔಟ್ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಗಲೀಜಾಗಿ ನೋಡಕ್ಕಾಗಲ್ಲಪ್ಪ, ನಂಗಂತೂ ಅಷ್ಟು ಜಿಡು ಕುಂತ್ಬಿಟ್ಟಿತ್ತು. ಇದು ಚೆನ್ನಾಗಿದೆ, ಹೆಂಗಿದೆಲ್ಲ ಫ್ರೆಂಡ್ಸ್, ಚೆನ್ನಾಗಿದೆಯಲ್ಲ? ನೀವು ಬೈ ಮಾಡಿ, ಲಿಂಕ್ ಕೊಟ್ಟಿದ್ದೀನಲ್ವಾ ಮೀಶೋ ಇದರಲ್ಲಿ. ಬೇಕಿದ್ರೆ ನಿಮ್ಗೆ ಈ ಲೈಟ್ರು ಬೇಕು ಅಂದ್ರೆ ಈ ಲೈಟ್ರು ತುಂಬಾ ಚೆನ್ನಾಗಿದೆ, ವರ್ಕ್ ಚೆನ್ನಾಗಿ ಅನ್ಸುತ್ತೆ ನೋಡಿ. ಇಷ್ಟು ಉದ್ದ ದೂರದಿಂದ ನಾವು ಸ್ಟವ್ ಹಚ್ಬೋದು, ಈ ತರ ಹಿಂಗೆ ನಿಂತ್ಕೊಂಡು ಹಿಂಗೆ ಹಚ್ಬೋದು, ಚೆನ್ನಾಗಿದೆ. ಮತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ವರ್ಕ್ ಆಗಲಿಲ್ಲ ಅಂತ ಟೈಮಲ್ಲಿ ಇದು ಈಸಿಯಾಗಿ ಚಿಕ್ಕದಾಗಿ, ದೊಡ್ಡದು ಇಟ್ಕೊಳ್ಳೋಕ್ಕಾಗದಿರೋ ಮಕ್ಕಳು ಇದ್ರೂ ಕೂಡ ಸ್ಟವ್ ಹಚ್ಚುವಾಗ, ಅಂದರೆ ಮಕ್ಕಳಂದರೆ ಒಂದು 15 ಏಜ್ ಮೇಲೆ ಇರ್ಬೋದು, 10 ಇಯರ್ಸ್ ಮೇಲೇ ಇರ್ಬೋದು, ಅವ್ರು ಹಚ್ಬೋದು. ಅಂಥ ಮಕ್ಕಳಿಗೂ ಕೂಡ ಇದು ಈಸಿಯಾಗಿರುತ್ತೆ ಹಚ್ಚೋದಕ್ಕೆ. ಈ ಥರ ಟಕ್ ಟಕ್ ಅಂತ ಹಚ್ಚಿ ತೋರಿಸ್ಲಾ ನೋಡಿ. ಈ ಸಣ್ಣದಾದ್ರು ಇಷ್ಟೊಂದು ದೂರ ಹುರಿತಿದ್ದು ಅಲ್ಲ, ಸಣ್ಣದಿದ್ರು ಅಷ್ಟು ದೂರ ಹುರಿಯುತ್ತೆ. ಈ ತರ ಹಚ್ಚೋ ಅಂತದ್ದು. ನಾವು ಜಾಸ್ತಿ ಆ ಕಡೆ ಸಣ್ಣ ಒಲೆಯಲ್ಲೇ ಮಾಡ್ಬೇಕು, ಮಧ್ಯದ ಒಲೆಯಲ್ಲಿ ಮಾಡ್ತೀವಿ ಅಂದ್ರೂ ಕೂಡ ಕಮ್ಮಿ ಇಟ್ರೂ ಜೋರೇ ಇರುತ್ತೆ. ಇಷ್ಟೇ. ಇದಕ್ಕೆ ಈಸಿಯಾಗಿ ಸಣ್ಣ ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು.
ತುಂಬ ಚೆನ್ನಾಗಿದೆ. ನೀವು ಇದ್ರ ಲಿಂಕ್ ಬೇಕಿದ್ರೆ ಕೊಟ್ಟಿರ್ತೀನಿ ನೋಡಿ, ಈ ಒಂದು ವಿಡಿಯೋದಲ್ಲಿ ಲೈಟದ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಬೈ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ? ಈ ಒಂದು ಲೈಟದ್ದು ಲಿಂಕ್. ಓಕೆ, ಖಂಡಿತ ನಾನು ಹೋಮ್ ಟೂರ್ ಮಾಡ್ತೀನಿ. ಬಟ್ ಆದರೆ ಈ ಒಂದು ಡೆಕೋರೇಷನ್ಗೆ ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು, ಆಮೇಲೆ ಅದನ್ನೆಲ್ಲ ಆರ್ಗನೈಸ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಹೋಮ್ ಟೂರ್ ಮಾಡೋದಕ್ಕಾಗಿರಲಿಲ್ಲ. ಇವಾಗ ಹೋಮ್ ಟೂರ್ ಕೇಳಿದರಿಗೆ ನಾನು ಹೇಳ್ತಾ ಇರೋ ಒಂದು ಮಾತು, ಖಂಡಿತ ಅವರು ಈ ವ್ಲಾಗ್ನ ನೋಡ್ತಾ ಇದ್ದರೆ ಅವರಿಗೆ ರೀಚ್ ಆಗುತ್ತೆ. ಖಂಡಿತ ಈ ಒಂದು ವೀಕ್ ಒಳಗೇ ಬರುತ್ತೆ ಅಂತಲೇ ಹೇಳ್ಬೋದು ಹೋಮ್ ಟೂರ್. ಖಂಡಿತ ನಾನು ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಆರ್ಗನೈಸ್ ಮಾಡೋದಕ್ಕೆ ಪದ್ರ ಕೊಡ್ತಾ ಇದ್ದಾಳೆ ಅಂತಂದರೆ ಸುಮಾರು ಟೈಮ್ ಆಗೋಗ್ಬಿಟ್ಟಿದೆ. ಇಬ್ಬರಿಗೂ ನಿದ್ದೆ ಅನ್ನೋದು ಅಲ್ಲಿ ನಿದ್ದೆ ಅನ್ನೋದಕ್ಕಿಂತ ನಾವು ಈ ಅಡುಗೆ ಮನೆ ಆರ್ಗನೈಸ್ ಮಾಡಿ ನಾವು ಹಬ್ಬ ಮಾಡಬೇಕಷ್ಟೇ. ಬೆಳಕರ್ದೆ ಎಲ್ಲರಂಗೆ ನಾವು ಕೂಡ ಹಬ್ಬ ಮಾಡಬೇಕು. ನಮ್ಮನೆ ಮುಂದೆನೂ ಕಳಕಳಿಯಾಗಿ ರಂಗೋಲಿ ಇರಬೇಕು ಅಂದ್ರೂ ಕೂಡ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು, 7 ಗಂಟೆ ಆಗ್ಬಿಡ್ತು. ಬೇಗನೆ ಎದ್ದಿದ್ರೆ ಚೆನ್ನಾಗಿತ್ತು, ಬಟ್ ಬೇಗ ಮಲ್ಕೊಂಡಿದ್ರೆ ಬೇಗ ಎದ್ದೇಳ್ಬೋದಾಗಿತ್ತು. ಅಡುಗೆ ಮನೆ ಕೆಲಸ ತುಂಬಾ ಇತ್ತು ಅಂತಂದರೆ ಯಾಕನ ನಾನು ಅಡುಗೆ ಮನೆನ ತಡ್ಕೊಂಡು ಯಾಕಾದರೂ ಅಡುಗೆ ಮನೆ ಕೆಲಸನ ಕೈಗೆ ಹಾಕೊಂಡು ಈ ಥರ ನಮಗೆ ಹಿಂಸೆ ಆಗೋವಾಗ ಸ್ಟಾರ್ಟ್ ಆಗ್ಬಿಡ್ತು. ಇನ್ನೂ ಇಬ್ಬರು ಇದ್ದಿದ್ರು ಕೂಡ ಈ ಒಂದು ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಸಾಕಾಗ್ತಾರಲ್ಲ, ಅಷ್ಟೊಂದು ಪೆಂಡಿಂಗು, ಅಷ್ಟೊಂದು ಕೆಲಸ ಇತ್ತು. ನನಗಂತೂ ಇನ್ನೊಂದು ವಾರ ಬಿಟ್ಟು ಈ ಕೆಲಸ ಮುಟ್ಕೋಬೇಕಾಗಿತ್ತು, ಚೆನ್ನಾಗಿರೋದು. ಬಟ್ ಹಬ್ಬಕ್ಕೋಸ್ಕರ ನಾನು ನನ್ನ ಮಗಳು ರಾತ್ರಿ ಎಲ್ಲನೂ ಫುಲ್ಲು ಏನೋ ಎಲ್ಲ ಕೆಲಸ ಮುಗಿಸ್ಬಿಟ್ವಿ. ಅಂತೂ ಇಂತೂ ಅಡುಗೆ ಮನೆ ಆರ್ಗನೈಸ್ ಆಯಿತು, ಫುಲ್ ಕಂಪ್ಲೀಟು. ಅದಕ್ಕೋಸ್ಕರ ನಾನು ಖಂಡಿತ ಹೋಮ್ ಟೂರ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಯಾವ ರೀತಿ ಅಡುಗೆ ಮನೆನ ಡೆಕೋರೇಷನ್ ಮಾಡಿದ್ದೀವಿ, ಹಾಗೆ ಹಾಲಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಇದೆ. ಯಾವ ರೀತಿ ನಾವು ಏನೆಲ್ಲ ಚೇಂಜಸ್ಸು ಅಡುಗೆ ಮನೆಯಲ್ಲಿ ಅಥವಾ ಈ ಒಂದು ಹಾಲಲ್ಲಿ, ಬೆಡ್ರೂಮಲ್ಲಿ ಸ್ವಲ್ಪ ನಮ್ಮ ಮನೆಯಲ್ಲೂ ಕೂಡ ಆಲ್ಟ್ರೇಷನ್ ಮಾಡಿದ್ದೀವಿ. ಅದನ್ನು ಏನು ಎತ್ತ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ಹೋಮ್ ಟೂರ್ ಮಾಡಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಹಬ್ಬಕ್ಕಂತೂ ಇಂದು ಮನೆ ಕಂಪ್ಲೀಟ್ ರೆಡಿ ಆಯಿತು. ಇದೊಂದು ಪೆಂಡಿಂಗ್ ಉಳ್ಕೊಂಡಿತ್ತು, ನನಗೆ ತುಂಬ ಬೇಜಾರನೂ ಆಗ್ತಾಯಿತ್ತು. ಈ ಒಂದು ಕೆಲಸ ಆಗ್ತಾ ಇಲ್ಲ, ಏನು ಮಾಡೋದು, ಹಬ್ಬದ ದಿನ ಅರ್ಧಂಬರ್ಧ ಕೆಲಸ ಆದಂಗೆ ಆಗ್ಬಿಡುತ್ತಲ್ಲ, ಏನು ಮಾಡೋದು ಅಂತೇಳಿ ಖಂಡಿತವಾಗಿಯೂ ಫುಲ್ ಕೆಲಸ ಮನೆಯದೆಲ್ಲ ಆರ್ಗನೈಸ್, ವಾಷಿಂಗು, ಕ್ಲೀನಿಂಗು, ಡೆಕೋರೇಷನ್ ಎಲ್ಲನೂ ಮುಗೀತು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.